ಪತ್ರಕರ್ತ ಮಿತ್ರರನ್ನ ಸ್ವಾಗತಿಸ್ತಾ ಈ ದಿನ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ. ಮುಖ್ಯವಾಗಿ ನಿನ್ನೆ ನಡೆದಂಥ ಚುನಾವಣೆ, PLD ಬ್ಯಾಂಕ್ಗೆ ನಡೆದಂಥ ಚುನಾವಣೆಯಲ್ಲಿ ಏನು ಮೊದಲಿಂದ ಕೂಡ ಕಾಂಗ್ರೆಸ್ನವರು ತಮ್ಮದೇ ಆದಂಥ ಮತದಾರರನ್ನು ಇಟ್ಕೊಂಡು ಬೇರೆ ಯಾವ ಒಂದು ಪಕ್ಷದವರು ಕೂಡ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ಮತದಾರ ಪಟ್ಟಿನ ತಯಾರು ಮಾಡಿಕೊಂಡು ಹಾಗೆಯೇ ಅವರಿಗೆ ಇಚ್ಛೆ ಬಂದ ರೀತಿಯಲ್ಲಿ ಮತದಾರ ಪಟ್ಟಿಗಳನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆ ಯಾರೂ ಕೂಡ ಬೇರೆ ಪ್ರತಿಪಕ್ಷಗಳು ಚುನಾವಣೆ ಎದುರಿಸಬಾರದು, ಬರೀ ಕೇವಲ ಅವರ ಸಂಬಂಧಿಗಳಿಗೆ ಹಾಗೂ ಅವರ ಹಿಂಬಾಲಕರಿಗೆ ಸಾಲಗಳನ್ನು ಕೊಟ್ಕೊಂಡು ನಿಜವಾಗ್ಲೂ ಕೂಡ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಸಾಲಗಳನ್ನು ನೀಡದೆ ಏಕಪಕ್ಷೀಯವಾಗಿ ನಡ್ಕೊಂಡು ಬರ್ತಾ ಇದ್ರು. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಕೆಲವಾರು ಜನ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಪಕ್ಷಾತೀತವಾಗಿ ನಮ್ಮ ಪಕ್ಷ ಕೂಡ ಕೆಲವರನ್ನ ಬೆಂಬಲಿಸಿದ್ದೀವಿ. ಹಾಗೆಯೇ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಮೊದಲಿಗೆ ನಮ್ಮ ಪಕ್ಷದಿಂದ ಒಬ್ಬರು ಕೂಡ ಇರಲಿಲ್ಲ PLD ಬ್ಯಾಂಕ್ನಲ್ಲಿ. ಈ ಬಾರಿ 4 ಕಡೆ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ. ಹಾಗೆಯೇ ಇನ್ನೂ 3-4 ಮಂದಿ ನಮ್ಮ ಪಕ್ಷದ ಬೆಂಬಲದಿಂದ ಗೆದ್ದಿರೋರು ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ PLD ಬ್ಯಾಂಕ್ನಲ್ಲಿ ಯಾರಿಗೆ ಅರ್ಹರಿಗೆ ಸಾಲ ಕೊಡಬೇಕು ಮತ್ತು ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರೆಲ್ಲ ಕೂಡ ಮುಂದೆ ಕಾರ್ಯಪ್ರವೃತ್ತರಾಗ್ತಾರೆ. ಆ ಒಂದು ದೃಷ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ನಾವು ನಮ್ಮ ನಿರ್ದೇಶಕರಿಗೆ ತಿಳಿ ಹೇಳಿ ಎಲ್ರಿಗೂ ಎಲ್ಲ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಸಾಲಗಳನ್ನು ದೊರಕೋ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.